ಹಲೋ ಎವ್ರಿವನ್, ನಾನಿವತ್ತು ಆಲ್ಗರಿದಮ್ ಆ್ಯಂಡ್ ಡಿಸೈನ್ ಥಿಂಕಿಂಗಲ್ಲಿ ದರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸಾರ್ಟ್ಸ್. ಅದರಲ್ಲಿ ಕ್ವಿಕ್ ಸಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಿಕ್ ಸಾರ್ಟಲ್ಲಿ ನೀವೇನು ಮಾಡಬೇಕು ಅಂದರೆ ಫಸ್ಟಿಗೆ ಪಿವೋಟ್ ಅಂತ ಒಂದು ನಂಬರ್ನ ತೊಗೊಬೇಕು. ನೀವು ಪಿವೋಟ್ನ ಸ್ಟಾರ್ಟ್ ಆದರೂ ತೊಗೊಬೋದು, ಮಿಡಲ್ ನಂಬರ್ ಆದರೂ ತೊಗೊಬೋದು, ಲಾಸ್ಟ್ ನಂಬರ್ ಆದರೂ ತೊಗೊಬೋದು. ಈಗ ನಾನು ಪಿವೋಟ್ನ ಫಸ್ಟ್ ನಂಬರಾಗಿ ಕನ್ಸಿಡರ್ ಮಾಡಿದ್ದೀನಿ. ಆಮೇಲೆ ಐ ಮತ್ತು ಜೆ ಅಂತ ನೀವು ಎರಡು ಇಂಡಿಸಿಸ್ನ ಇಟ್ಕೊಬೇಕು. ಐ ಈ ಕಡೆ, ಜೆ ಈ ಕಡೆ ಇಟ್ಕೊಂಡಿರಬೇಕು. ಈ ಐ ಏನಾಗಿರಬೇಕು, ಪಿವೋಟ್ಗಿಂತ ಗ್ರೇಟರ್ ವ್ಯಾಲ್ಯೂ ಆಗಿರಬೇಕು. ಜೆ ಏನಾಗಿರಬೇಕು, ಪಿವೋಟ್ಗಿಂತ ಲೆಸ್ಸರ್ ವ್ಯಾಲ್ಯೂ ಆಗಿರಬೇಕು. ಈಗ ಮೂವ್ ಮಾಡಿಕೊಂಡು ಹೋಗಬೇಕು ನೀವು. ಈಗ ನೋಡಿ, ಈಗ ಪಿವೋಟ್ ಇದು, ಇಲ್ಲಿ ಐ ಇದೆ, ಇಲ್ಲಿ ಜೆ ಇದೆ. ಐ ಏನಾದರೂ ಗ್ರೇಟರ್ ದೆನ್ ಪಿವೋಟಾ? ಇಲ್ಲ, ಸೊ ಐನ ಮೂವ್ ಮಾಡಬೇಕು. ಜೆ ಏನಾದರೂ ಲೆಸ್ಸರ್ ದೆನ್ ಪಿವೋಟಾ? ಇಲ್ಲ, ಸೊ ಜೆನು ಕೂಡ ಮೂವ್ ಮಾಡಬೇಕು. ಈಗ ಮೂವ್ ಮಾಡಿದಾಗ ನೋಡಿ, ಐ ಮತ್ತು ಜೆ ಇಲ್ಲಿ ಬಂತು. ಈಗ ನೋಡಿ, ಐ ಈಸ್ ಗ್ರೇಟರ್ ದೆನ್ ಪಿವೋಟಾ? ಹೌದು, ಐ ಸ್ಟಾಪ್ ಆಯಿತು. ಜೆ ಈಸ್ ಲೆಸ್ಸರ್ ದೆನ್ ಪಿವೋಟಾ? ಹೌದು, ಜೆ ಸ್ಟಾಪ್ ಆಯಿತು. ಈಗ ನೀವೇನು ಮಾಡಬೇಕು, ಈ ಎರಡು ವ್ಯಾಲ್ಯೂನ ಎಕ್ಸ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಮಾಡಿದಾಗ ನೋಡಿ ಈ ಥರ ಆಗುತ್ತೆ. 17 ಜಾಗದಲ್ಲಿ 93 ಆಯಿತು, 93 ಜಾಗದಲ್ಲಿ 17 ಬಂತು, ಇಂಟರ್ಚೇಂಜ್ ಆಯಿತು. ಈಗ ಐ ಮತ್ತು ಜೆನ ಮತ್ತೆ ಮುಂದೆ ಮಾಡಬೇಕು. ಮೂವ್ ಮಾಡಿದಾಗ ನೋಡಿ, ಜೆ ವ್ಯಾಲ್ಯೂ ಇಲ್ಲಿ ಬಂತು, ಐ ವ್ಯಾಲ್ಯೂ ಇಲ್ಲಿ ಹೋಯ್ತು, ಒಂದೊಂದು ಸ್ಟೆಪ್ ಮೂವ್ ಆಯಿತು. ಈಗೇನಾಯಿತು, ಜೆ ಮತ್ತು ಐ ಕ್ರಾಸ್ ಆಯಿತು. ಈ ಥರ ಜೆ ಯಾವಾಗ ಐನ ಕ್ರಾಸ್ ಮಾಡುತ್ತಲ್ಲ, ಆವಾಗ ನೀವು ಜೆ ವ್ಯಾಲ್ಯೂನ ಪಿವೋಟ್ ಜೊತೆ ಎಕ್ಸ್ಚೇಂಜ್ ಮಾಡಬೇಕು. ಅಲ್ಲಿ ತನಕ ಎಕ್ಸ್ಚೇಂಜ್ ಮಾಡಬಾರ್ದು, ಅಲ್ಲಿ ತನಕ ಜೆ ಮತ್ತು ಐನ ಮೂವ್ ಮಾಡ್ತಾನೇ ಇರಬೇಕು. ಇಲ್ಲ ಕ್ರಾಸ್ ಆಗುತ್ತೆ ಜೆ ಮತ್ತು ಐ, ಇಲ್ಲ ಜೆ ಮತ್ತು ಐ ಒಂದೇ ಪೊಸಿಷನಲ್ಲಿ ಬರುತ್ತೆ. ಬಟ್ ಇಲ್ಲೇನಾಯಿತು, ಜೆ ಮತ್ತು ಐ ಕ್ರಾಸ್ ಆಯಿತು. ಈಗ ನೀವು ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂನ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಚೇಂಜ್ ಮಾಡಿದಾಗ ಈ ಥರ ಆಗುತ್ತೆ, 17, 26, 54, 93, 77. ಈಗ ಈ 17ನ ಬಿಡಬೇಕು. ಇದಿಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಈಗ ಇಲ್ಲಿ ಇದು ಪಿವೋಟ್ ಆಗುತ್ತೆ, ಇಲ್ಲಿ ಐ, ಇಲ್ಲಿ ಜೆ ಆಗುತ್ತೆ. ಈಗ ನೀವು ನೋಡಬೇಕು, ಐ ಗ್ರೇಟರ್ ದೆನ್ ಪಿವೋಟಾ? ಹೌದು, ಸೊ ಸ್ಟಾಪ್ ಆಯಿತು. ಜೆ ಲೆಸ್ ದೆನ್ ಪಿವೋಟಾ? ಇಲ್ಲ, ಸೊ ಮೂವ್ ಮಾಡಬೇಕು. ಮತ್ತೆ ಜೆ ಇಲ್ಲಿಗೆ ಬರುತ್ತೆ, ಜೆ ಲೆಸ್ ದೆನ್ ಪಿವೋಟಾ? ಇಲ್ಲ, ಮೂವ್ ಮಾಡು. ಜೆ ಲೆಸ್ ದೆನ್ ಪಿವೋಟಾ? ಇಲ್ಲ, ಮೂವ್ ಮಾಡು. ಸೊ ಜೆ ಏನಾಯಿತು, ಇಲ್ಲಿಗೆ ಬಂತು. ಪಿವೋಟ್ ಇರೋ ಜಾಗದಲ್ಲೇ ಜೆ ಬಂತು. ಈಗ ಏನು ಮಾಡಬೇಕು, ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಚೇಂಜ್ ಮಾಡೋದು ಅಂದರೆ ಅಲ್ಲೇ ಇರೋದ್ರಿಂದ ಸೊ ಅದು ಹಂಗೆ ಉಳ್ಕೊಳ್ಳುತ್ತೆ ಆ ವ್ಯಾಲ್ಯೂ. ಇವಾಗ ಈ ವ್ಯಾಲ್ಯೂನ ಬಿಟ್ಬಿಡಬೇಕು. ಇದಿಷ್ಟು ಅರೇಂಜ್ ಮಾತ್ರ ಕನ್ಸಿಡರ್ ಮಾಡಬೇಕು. ಈಗ 54 ಪಿವೋಟ್ ಆಗುತ್ತೆ. ಇದು ಐ, ಇದು ಜೆ. ಐ ಗ್ರೇಟರ್ ದೆನ್ ಪಿವೋಟಾ? ಹೌದು, ಸೊ ಐ ಏನಾಯಿತು, ಸ್ಟಾಪ್ ಆಯಿತು. ಜೆ ಲೆಸ್ ದೆನ್ ಪಿವೋಟಾ? ಇಲ್ಲ, ಸೊ ಜೆ ಮೂವ್ ಮಾಡಿದೆ. ಜೆ ಲೆಸ್ ದೆನ್ ಪಿವೋಟಾ? ಇಲ್ಲ, ಸೊ ಜೆ ಮೂವ್ ಮಾಡಿದೆ. ಸೊ ಜೆ ಏನಾಯಿತು, ಈಗ ಇಲ್ಲಿಗೆ ಬಂದಿದೆ. ಪಿವೋಟು ಮತ್ತು ಜೆ ಒಂದೇ ಪೊಸಿಷನಲ್ಲಿದೆ. ಸೊ ಈ ಥರನೂ ಬರ್ಬೋದು. ಈಗ ಮತ್ತೆ ಎಕ್ಸ್ಚೇಂಜ್ ಮಾಡಿದಾಗ ಏನಾಗುತ್ತೆ, ಇದು ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಈಗ ಇದಿಷ್ಟನ್ನು ಬಿಟ್ಟು ಇದೆರಡನ್ನ ಕನ್ಸಿಡರ್ ಮಾಡಬೇಕು, 93 ಮತ್ತು 77. ಈಗ ಇದು ಪಿವೋಟು. ಇಲ್ಲಿ ಐ ಮತ್ತು ಜೆ ಒಂದೇ ಪೊಸಿಷನಲ್ಲಿದೆ. ಈಗೇನು ಐ ಮೂವ್ ಮಾಡೋಕ್ಕಾಗಲ್ಲ, ಸೊ ಐ ಇಲ್ಲೇ ಸ್ಟಾಪ್ ಆಗುತ್ತೆ. ಜೆನ ನಾವು ಮೂವ್ ಮಾಡ್ಬೋದು. ಸೊ ಜೆ ಏನಿದೆ, ಲೆಸ್ಸರ್ ದೆನ್ ಪಿವೋಟ್ ಇದೆ. ಸೊ ಜೆ ಏನಾಗುತ್ತೆ, ಇಲ್ಲೇ ಸ್ಟಾಪ್ ಆಗುತ್ತೆ. ಈಗ ಏನು ಮಾಡ್ತು, ಐ ಮತ್ತು ಜೆ ಒಂದೇ ಪೊಸಿಷನಲ್ಲಿದೆ. ಸೊ ನಾನೇನು ಹೇಳಿದೆ, ಪಿವೋಟ್ ಜೊತೆ ಎಕ್ಸ್ಚೇಂಜ್ ಮಾಡ್ಬೋದು. ಈಗ ಈ ಜೆನ ಪಿವೋಟ್ ಜೊತೆ ಎಕ್ಸ್ಚೇಂಜ್ ಮಾಡ್ಬೋದು. ಎಕ್ಸ್ಚೇಂಜ್ ಮಾಡಿದಾಗ ಈ ರೀತಿ ಆಗುತ್ತೆ. ಈಗ ಈ 77ನ ಬಿಟ್ಟರೆ 93 ಉಳ್ಕೊಳ್ಳುತ್ತೆ. ನೋಡಿ, ಈ ಬಂದಿರೋ ಲಾಸ್ಟ್ ನಂಬರ್ಸ್ ಎಲ್ಲ ಏನಾಗಿರುತ್ತೆ, ಅದು ಆರ್ಡರಲ್ಲಿ ಸಾರ್ಟ್ ಆಗಿದೆ. ಸೊ ನಾವು ಅದನ್ನು ಲಾಸ್ಟಲ್ಲಿ ಬರ್ಕೊಂಡ್ಬಿಡ್ಬೋದು.